दारिद्र्य दुःख ज्वरदाहितानां माया पिशाची परिमर्दितानां संसार सिंधौ परिपातितानां क्षेमाय वै भागवतं प्रगर्जति सांकेत्यं पारिहास्यं वा स्तोभं हेलनमेव वा वैकुण्ठनाम ग्रहणम् अशेषाखहरं विदुः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿವರೆಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನು ಕುರಿತು ಆ ಪ್ರಸಂಗವನ್ನ ವರ್ತಕರ ಕಥೆಗಳೆಲ್ಲವನ್ನು ಕೂಡ ನಿರೂಪಣೆ ಮಾಡಿದ್ರು. ಅದನ್ನು ಕೇಳಿದಾಗ ನೀವು ತುಂಬಾ ಚೆನ್ನಾಗಿ ಕಥೆಯನ್ನು ಹೇಳಿದ್ರಿ, ಆದ್ರೆ ನನಗೆ ಯಾವುದೋ ಅರ್ಥ ಆಗ್ಲಿಲ್ಲ ಅಷ್ಟೇ ಅಂತ ಪರೀಕ್ಷಿತ್ ರಾಜ ಕೇಳಿದಾಗ ಅವರನ್ನು ಕುರಿತು ಶುಕಾಚಾರ್ಯರು ವಾಪಸ್ಸು ಏನು ಉತ್ತರವನ್ನು ಕೊಟ್ಟಿದ್ದಾರೋ ಅದನ್ನ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಜೀವ ಸಾತ್ವಿಕ, ರಾಜಸ, ತಾಮಸ ಅಂತ ಈ ಪ್ರಭೇದದಿಂದ ಅನೇಕ ವಿಧವಾಗಿ ಜೀವರಿರ್ತಾರೆ. ತಮ್ಮ ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಈ ಗುಣಗಳ ಪ್ರಭಾವದಿಂದಾಗಿ ತಾವು ಮಾಡಿದಂತಹ ಪುಣ್ಯ ಪಾಪ ಕರ್ಮಗಳ ಫಲವಾಗಿ ಜನ್ಮ ಮರಣ ಇವುಗಳನ್ನು ನಿರಂತರವಾಗಿ ಪಡಿತಾ ಇರ್ತಾರೆ. ಈ ನಿರಂತರವಾದ ಚಕ್ರದ ಸುಳಿಯಲ್ಲಿ ಏನು ತಿರುಗುತ್ತಾ ಇರ್ತಾರೋ ಇದನ್ನೇ ಸಂಸಾರ ಅಂತ ಕರೀತಾರೆ. ಈ ಜನ್ಮ ಮರಣಗಳ ನಿರಂತರವಾದ ಆವೃತ್ತಿಯನ್ನೇ ಸಂಸಾರ ಅಂತ ಕರೀತಾರೆ. ಈ ಸಂಸಾರದಲ್ಲಿರ್ಲಿಕ್ಕೆ ದೊಡ್ಡ ಕರ್ಮ ಯಾವುದು, ಕಾರಣ ಯಾವುದು ಅಂತಂದು ಹೇಳಿದ್ರೆ ಪ್ರವೃತ್ತ ಕರ್ಮ ಅಂತ ಕರೀತಾ ಇದ್ದಾರೆ. ಪ್ರವೃತ್ತ ಕರ್ಮ ಅಂತಂದ್ರೆ ಫಲದ ಬಯಕೆಯನ್ನಿಟ್ಟುಕೊಂಡು ಮಾಡುವಂತಹ ಕರ್ಮಗಳು ಪ್ರವೃತ್ತ ಕರ್ಮ. ಇದು ವರ್ತಕರ ಕಥೆಯನ್ನು ಹೇಳಬೇಕಾದ್ರೆ ಗೊಂಡಾರಣ್ಯ ಅಂತ ಅರಣ್ಯದ ದೃಷ್ಟಾಂತವೆಲ್ಲವನ್ನು ಕೊಟ್ಟು ಏನು ಹೇಳಿದ್ರೋ ಅದರಂತೆ ಇದು ಅಂತ ಹೇಳ್ತಾ ಇದ್ದಾರೆ. ಜೀವನದ ಪ್ರಧಾನವಾದ ಉದ್ದೇಶ ವರ್ತಕರಿಗೆ ಧನ ಸಂಪಾದನೆ. ಅವರು ಧನ ಸಂಪಾದನೆಗೆ ಅಂತ ಊರಿಗೆ ತೆರಳಬೇಕು ಅಂತ ಅಂದುಕೊಂಡವರು ಆ ದಾರಿಯನ್ನ ತಪ್ಪಿ ಕಾಡು ದಾರಿಗೆ ಬಂದರೆ ಹೇಗಿರತ್ತೋ ಅದರಂತೆ ನಾವು ಕೂಡ ಈ ಶರೀರದಲ್ಲಿ ಮಾಡಿದಂತಹ ಕರ್ಮಗಳ ಫಲವನ್ನ ನಮ್ಮ 6 ಇಂದ್ರಿಯಗಳು ಯಾವ್ದಿದೆಯೋ 5 ಜ್ಞಾನೇಂದ್ರಿಯಗಳು, ಅದರ ಜೊತೆಯಲ್ಲಿ ಮನಸ್ಸು, ಅವುಗಳ ಜೊತೆಯಲ್ಲಿ ಕರ್ಮಗಳನ್ನ ಅನುಭವಿಸ್ತಾ ಆ ಶರೀರದಿಂದಾಗಿ ಆ ಇಂದ್ರಿಯಗಳ ಮುಖಾಂತರವಾಗಿ ಕರ್ಮಗಳನ್ನ ಮಾಡಿ ಅವುಗಳನ್ನು ಅನುಭವಿಸ್ತಾ ಇವನು ಕೂಡ ಆ ವರ್ತಕ ದಾರಿ ತಪ್ಪಿ ಹೇಗೆ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೋ ಅದರಂತೆ ಇವನು ಕೂಡ ನಿರಂತರವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇದಕ್ಕೆ ಇರುವಂತಹ ಒಂದೇ ಒಂದು ದಾರಿ ಗುರುಗಳ ಮತ್ತು ಪರಮಾತ್ಮನ ನಿರಂತರವಾದಂತಹ ಸೇವೆ. ಹರಿ ಗುರುಗಳ ನಿರಂತರವಾದ ಧ್ಯಾನವನ್ನು ಹೊರತುಪಡಿಸಿ ಮತ್ತೊಂದು ಇದಕ್ಕೆ ಸಾಧನವಿಲ್ಲ. ಅದರ ಬಗ್ಗೆ ವಿಷಯಗಳನ್ನು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಯಯೇಷ ದೇಹಾತ್ಮಮಾನಿನಾಂ ಸತ್ವಾದಿ ಗುಣ ವಿಶೇಷ ವಿಕಲ್ಪಿತ ಕುಶಲ ಅಕುಶಲ ಸಮವಹಾರ ವಿನಿರ್ಮಿತ ವಿವಿಧ ದೇಹಾವಳಿಭಿಃ ವಿಯೋಗ ಸಂಯೋಗಾದಿ ಅನಾದಿ ಸಂಸಾರಾನುಭವಸ್ಯ ದ್ವಾರಭೂತೇನ ಷಡಿಂದ್ರಿಯ ವರ್ಗೇಣ ತಸ್ಮಿನ್ ದುರ್ಗಾಧ್ವವತ್ ಅಸುಗಮೇ ಅಧ್ವನಿ ಆಪತಿತಃ ಈಶ್ವರಸ್ಯ ಭಗವತಃ ವಿಷ್ಣೋಃ ವಶವರ್ತಿನ್ಯಾ ಮಾಯೆಯ ಅಯಂ ಜೀವಲೋಕಃ ಯಥಾ ವಣಿಕ್
ಸಾರ್ಥಃ ಅರ್ಥಪರಃ ಸ್ವದೇಹ ನಿಷ್ಪಾದಿತಂ ಕರ್ಮ ಅನುಭವನ್ ಶ್ಮಶಾನವತ್ ಅಶಿವತಮಾಯಾಂ ಸಂಸಾರಾಟವ್ಯಾಂ ಗತಃ ನ ಅದ್ಯಾಪಿ ವಿಫಲ ಬಹುಯೋಗ ಸಹಸ್ರ ವೃತ್ತಾಪೋಪಶಮನೀಂ ಹರಿಗುರು ಚರಣಾರವಿಂದ ಮಧುಕರಾನುಪದವೀಂ ಅವರುಂಧೆ. ಜೀವನದಲ್ಲಿ ಬರುವಂತಹ ಈ ಎಲ್ಲ ಸಂದರ್ಭಗಳು ಕೂಡ ಅಮಂಗಳಕರವಾದದ್ದೇ. ಸಂಸಾರದಲ್ಲಿ ಸಿಗುವಂತಹ ವಿಷಯ ಪದಾರ್ಥಗಳಿಂದ ಜನ್ಯವಾದ ಸುಖವೂ ಕೂಡ ಸ್ಮಶಾನದಲ್ಲಿ ಬಿದ್ದಂತಹ ಹೂವಿನಂತೆ. ಹೂ ತುಂಬಾ ಪವಿತ್ರ, ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಆದ್ರೆ ಸ್ಮಶಾನದಲ್ಲಿ ಅದೇ ಹೂ ಬಿತ್ತು ಅಂತಂದು ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂತ ತಗೊಂಡು ಬರೋದಿಲ್ಲ. ಇದು ಅಮಂಗಳ, ಇದು ಮೈಲಿಗೆ, ಇದು ಅದನ್ನ ಮುಟ್ಬಾರ್ದು ಅಂತ ದೂರದಿಂದ ಬರ್ತೇವೆ. ಅದರಂತೆ ಈ ಸಂಸಾರವೆಂಬ ಅಡವಿಯಲ್ಲಿ ನಮಗೆ ಸಿಗುವಂತಹ ಸುಖಗಳೇನಿವೆಯೋ ಇವುಗಳು ಕೂಡ ಪರಮ ಅಮಂಗಳವಾದಂತಹದ್ದು. ಅಂದ್ರೆ ಸುಖವನ್ನು ಅನುಭವಿಸ್ಬೇಕು, ಅನಾಯಾಸವಾಗಿ ಬಂದದ್ದನ್ನ, ಹೌದು ಅದನ್ನು ಅನುಭವಿಸ್ಬೇಕು. ಅದನ್ನು ಹೊರತುಪಡಿಸಿ ಬಯಸಿ ಬಯಸಿ ಯಾವ ಸುಖಕ್ಕೋಸ್ಕರ ತೊರೆತೇವೋ ಆ ಸುಖಗಳೆಲ್ಲವೂ ಕೂಡ ಬಂಧಕವಾದಂತಹದ್ದು. ಇಂತಹ ಸಂಸಾರದಲ್ಲಿ ಇದ್ದುಕೊಂಡು ಸಾವಿರಾರು ಮಾನಸಿಕವಾದ ಕ್ಲೇಶಗಳನ್ನು ಅನುಭವಿಸ್ತಾ ಇರ್ತಾನೆ. ಆ ಮಾನಸಿಕವಾದ ಕ್ಲೇಶಗಳಿಗೆ ಪರಿಹಾರಕವಾದ ಯಾವ ಮಾರ್ಗಗಳು ಕೂಡ ಪರಮಾತ್ಮನ ಸೇವೆ, ಗುರುಗಳ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಇಲ್ಲ. ಆದರೆ ಆ ಒಂದು ದಾರಿಯ, ಆ ಒಂದು ಬಾಗಿಲಿನ ಸಮೀಪಕ್ಕೆ ಈ ಜೀವ ಎಂದೆಂದಿಗೂ ಹೋಗೋದಿಲ್ಲ. ವರ್ತಕರೆಲ್ಲ ಅರಣ್ಯದಲ್ಲಿ ಸಂಚಾರ ಮಾಡಬೇಕಾದ್ರೆ ಅರಣ್ಯದಲ್ಲಿ ದರೋಡೆಕೋರರು ಇರ್ತಾರೆ. ಆ ದರೋಡೆಕೋರರು ಬಂದು ಇವರಲ್ಲಿರುವ ಎಲ್ಲ ಧನ ಸಂಪತ್ತನ್ನು ಕೂಡ ಅಪಹಾರ ಮಾಡಿಕೊಂಡು ತೆರಳುತ್ತಾರೆ. ಅದೇ ರೀತಿಯಾಗಿ ಈ 6 ಇಂದ್ರಿಯಗಳು ದರೋಡೆಕೋರರ ಕೆಲಸವನ್ನ ಮಾಡ್ತಾ ಇರತ್ತೆ. ಜೀವ ಕೆಲವೊಮ್ಮೆ ಸಾತ್ವಿಕವಾಗಿಯೇ ಇಲ್ಲ, ಈ ಒಂದು ಕೆಲಸ ಆಯಿತು ಅಂತಾದ್ರೆ ಈ ಕೆಲಸದಲ್ಲಿ ಬರುವಂತಹ ಒಂದಿಷ್ಟು ಆದಾಯದ ಭಾಗವನ್ನ ಯಾವ್ದಾದ್ರೂ ಸತ್ಕರ್ಮಗಳಿಗೆ ನಾನು ಉಪಯೋಗ ಮಾಡ್ತೇನೆ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡಿಕೊಂಡಿರ್ತಾನೆ. ಭಗವದ್ ವಿಷಯಕವಾದ ಯಾವುದೋ ಒಂದು ಸತ್ಕರ್ಮವೋ, ಯಜ್ಞವೋ, ಪೂಜೆಯೋ, ದಾನವೋ ಏನೋ ಒಂದನ್ನು ಮಾಡೋಣ, ಇಲ್ಲ ನಮ್ಮ ಮನೆಯಲ್ಲಿರುವ ದೇವರಿಗೆ ಯಾವುದೋ ಒಂದು ಹಾರವನ್ನು ಮಾಡಿಸಿ ಹಾಕೋಣ ಅಂತ ಏನೇನೋ ಮನಸ್ಸಿನಲ್ಲಿ ಯೋಜನೆಗಳನ್ನ ಹಾಕಿಕೊಂಡಿರ್ತಾನೆ. ಕಷ್ಟಪಟ್ಟು ಆ ಸಂಪತ್ತನ್ನ ಕೂಡಿ ಹಾಕ್ತಾನೆ. ಆದರೆ ಈ ಜೀವ ಆ ಎಲ್ಲ ಸಂಪತ್ತನ್ನ ಕೂಡಿಟ್ಟ ಮೇಲೆ 2 ಶತ್ರುಗಳು ಅವನಿಗೆ ಈ ಸಂಪತ್ತಿಗೆ ಮಾರಕರಾಗಿ ಬರ್ತಾರೆ. ಒಂದು ಆಂತರಿಕವಾದ ಶತ್ರುಗಳು, ಇನ್ನೊಂದು ಬಾಹ್ಯ ಶತ್ರುಗಳು. ಆಂತರಿಕವಾದ ಶತ್ರುಗಳು ಯಾರು? ನಮ್ಮ ದುರ್ಬುದ್ಧಿ. ನಾವು ಬಹಳಷ್ಟು ಯೋಚನೆ ಮಾಡೋದು ಬೇಕಾಗಿಲ್ಲ. ನಾ ತುಂಬಾ ಸಾರ್ತಿ ಹೇಳಿರ್ತೇನೆ, ದೇವಸ್ಥಾನಕ್ಕೆ ಹೋಗಿರ್ತೇವೆ, ಅಲ್ಲಿ ಮಂಗಳಾರತಿಯನ್ನು ಮಾಡ್ತಾರೆ. ಮಂಗಳಾರತಿಯನ್ನು ಮಾಡಿ ಆದ್ಮೇಲೆ ಮಂಗಳಾರತಿಗೆ ಹಾಕ್ಬೇಕು ಅಂತ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ತೇವೆ. ನೋಡ್ಬೇಕಾದ್ರೆ ಫಸ್ಟ್ ಒಂದು ಮೊತ್ತದ ದುಡ್ಡನ್ನ ಹಾಕೋಣ ಅಂತ ಅನ್ಸತ್ತೆ. ಆಮೇಲೆ ಇಷ್ಟೇ ಯಾಕೆ ಹಾಕ್ಬೇಕು, ಸ್ವಲ್ಪ ಕಡಿಮೆ ಮಾಡಿದ್ರೆ ಆಯ್ತು ಅಂತ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ. ಮತ್ತೆ ಸ್ವಲ್ಪ ಕಾಲ ಕಳೆದಾದ್ಮೇಲೆ ಅದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮತ್ತಷ್ಟು ಕಡಿಮೆ ಮಾಡಿ ತಾನು ಎಷ್ಟು ಹಾಕ್ಬೇಕು ಅನ್ಕೊಂಡಿರ್ತಾನೋ ಅದರ 10ನೇ 1 ಅಂಶವನ್ನ ಹಾಕಿರ್ತಾನೆ. ಆ ದುರ್ಬುದ್ಧಿ, ಅಥವಾ ನಾನು ಇಲ್ಲಿ ಕೂಡಿಟ್ಟಂತಹ ಹಣ ಮತ್ಯಾವುದೋ ನನ್ನ ಕೆಲಸಗಳಿಗೆ ಉಪಯೋಗವಾಗಬಹುದು ಅನ್ನುವಂತಹ ಯೋಚನೆ ಈ ದುರ್ಬುದ್ಧಿಗೆ ವಶನಾಗಿ, ಅದರ ಜೊತೆಯಲ್ಲಿ ದುಷ್ಟಗುರುಗಳು ಅಂತಂದು ಹೇಳಿದರೆ ತನ್ನ ಜೊತೆಯಲ್ಲಿರುವಂತಹ ಸಹವರ್ತಿಗಳು, ಈ ದುಡ್ಡನ್ನು ಇದಕ್ಕೆ ಇನ್ವೆಸ್ಟ್ ಮಾಡೋಣ, ಅದಕ್ಕೆ ಇನ್ವೆಸ್ಟ್ ಮಾಡೋಣ, ಸುಮ್ನೆ ದೇವ್ರದಕ್ಕೆ ಅದಕ್ಕೆ ಇದಕ್ಕೆ ಹಾಕಿ ಏನ್ ಮಾಡ್ತೀಯ, ವ್ಯರ್ಥ ಇದು,
ಅಂತಂದುಕೊಂಡು ಆ ಮನಸ್ಸಿನ ನಿಗ್ರಹವನ್ನ ಪಡೆಯದೇನೆ ಹೊರಗಡೆ ಇರುವಂತಹ ಪ್ರೇರಕರು, ದುಷ್ಟ ಜನರ ಸಹವಾಸ, ಅದರ ಜೊತೆಯಲ್ಲಿ ಒಳಗಡೆಯಲ್ಲಿ ನಮ್ಮನ್ನ ಅದೇ ದುಷ್ಟ ಮಾರ್ಗದಲ್ಲಿ ಪ್ರೇರಣೆ ಮಾಡುವಂತಹ ದುಷ್ಟ ಬುದ್ಧಿ, ಈ ಎರಡರ ವಶನಾಗಿದ್ದುಕೊಂಡು ಆ ದರೋಡೆಕೋರರು ಈಗ ಬರ್ತಾರೆ. 6 ಜನ ಷಡಿಂದ್ರಿಯಗಳೆಂಬಂತಹ ದರೋಡೆಕೋರರು ಬಂದು ಯಾವ ಸಂಪತ್ತನ್ನ ದೇವರ ಸಂಪತ್ತು, ದೇವರ ಕಾರ್ಯಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅಂತ ಅಂದುಕೊಂಡಿದ್ವೋ ಆ ಕಾರ್ಯಗಳಿಗೆ ವಿನಿಯುಕ್ತವಾಗಬೇಕಾದಂತಹ ಎಲ್ಲ ಸಂಪತ್ತನ್ನು ಕೂಡ ಈ ಕಾರ್ಯಗಳಿಗೆ, ಅದಕ್ಕೆ ಯಾವ್ದಾದ್ರೂ ಒಂದು ಒಳ್ಳೆ ಊರಿಗೆ ಹೋಗೋಣ, ಯಾವ್ದೋ ಒಂದು ಒಳ್ಳೆ ಹೋಟೆಲಿಗೆ ಹೋಗೋಣ, ಯಾವ್ದಾದ್ರೂ ಒಂದು ಒಳ್ಳೆ ಸಿನಿಮಾಕ್ಕೆ ಹೋಗಿ ಸಿನಿಮಾವನ್ನು ನೋಡೋಣ, ಒಳ್ಳೆ ಹಾಡುಗಳನ್ನು ಕೇಳೋಣ, ರುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನ ಮೆಲ್ಲೋಣ ಅಂತ, ಅದಕ್ಕೋಸ್ಕರ ಅಂತ ಆ ದುಡ್ಡುಗಳೆಲ್ಲವೂ ಕೂಡ ಖರ್ಚಾಗಿ ಹೋಗುತ್ತೆ. ಇದು ವಸ್ತುತಃ ಹಗಲು ದರೋಡೆ ಅಂತ ಕರೀತಾ ಇದ್ದಾರೆ. ಆ ಶಬ್ದವನ್ನೇ ಹೇಳ್ತಾರೆ. ಯಾಕೆ ಇದು ಹಗಲು ದರೋಡೆ? ನಮ್ಮ ಕಣ್ಣೆದುರಿನಲ್ಲಿಯೇ ನಮ್ಮ ಸಂಪತ್ತು ವ್ಯರ್ಥವಾಗಿ ಇನ್ನೊಬ್ರು ಅಪಹಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ನಾವು ಸುಮ್ನೆ ಇರ್ತೇವಲ್ಲ, ಇದು ಹಗಲು ದರೋಡೆ. ಅತಿಯಾದ ಟ್ಯಾಕ್ಸಿನ ಮುಖಾಂತರವಾಗಿ ನಮ್ಮಲ್ಲಿರುವ ಸಂಪತ್ತನ್ನ ಅಧಿಕಾರಿಗಳು ದೋಚ್ತಾ ಇದ್ದಾರೆ ಅಂದ್ರೆ ಅದನ್ನ ಹಗಲು ದರೋಡೆ ಅಂತ ಕರೀತೇವೆ. ಅದರಂತೆ ನಾವೆಲ್ಲ ಈ ಸಂಪತ್ತನ್ನ ಬೇರೆ ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು ಅಂತ ಕೂಡಿಟ್ಟಂತಹ ಸಂಪತ್ತನ್ನ ಆ ಕಾರ್ಯಗಳನ್ನು ಹೊರತುಪಡಿಸಿ ಮತ್ತೊಂದು ಕಾರ್ಯಗಳಿಗೆ ಉಪಯೋಗಿಸುವಂತೆ ಮಾಡ್ತಾ ಇವೆ ಅಂತಾದರೆ ನಮ್ಮ ಇಂದ್ರಿಯಗಳು, ಅದರ ಹಗಲು ದರೋಡೆಯೇ ಆಗತ್ತೆ. ಕಳ್ಳರು ಬಂದು ನಮ್ಮಲ್ಲಿರುವ ಸಂಪತ್ತನ್ನ ನಮ್ಮ ಉಪಯೋಗಕ್ಕೆ ಬರದಂತೆ ಮಾಡಿ ಅದನ್ನ ಪೋಲು ಮಾಡುವಂತೆ, ಯಾವ ಸಂಪತ್ತಿನಿಂದ ಆತ್ಮನ ಉನ್ನತಿ ಆಗಬೇಕೋ, ಆತ್ಮನ ಉತ್ಕರ್ಷಕ್ಕೆ ಯಾವ ಸಂಪತ್ತು ಕಾರಣವಾಗತ್ತೋ, ನಾವು ದೇಹದ ಉತ್ಕರ್ಷಕ್ಕೆ ಎಷ್ಟನ್ನ ಹಾಕಿದರೂ ಕೂಡ ಈ ದೇಹ ಶಾಶ್ವತವಾಗಿರೋದಿಲ್ಲ ಅಂತ ನಮಗ್ ತೀರ್ಮಾನ ಇದೆ. ಆತ್ಮನ ಉನ್ನತಿಗೋಸ್ಕರ ಅಂತ ಎಷ್ಟು ಧನವನ್ನು ವ್ಯಯ ಮಾಡಬೇಕೋ ಆ ಧನವೆಲ್ಲವನ್ನು ಕೂಡ ಉಳಿದ ವಿಷಯ ಭೋಗಗಳಿಗೋಸ್ಕರ ಅಂತ ಖರ್ಚು ಮಾಡುವಂತೆ ಮಾಡಿ, ವ್ಯಯ ಮಾಡುವಂತೆ ಮಾಡಿ ಆ ಸಂಪತ್ತೆಲ್ಲವೂ ಕೂಡ ನಾಶವಾಗುವ ಹಾಗೆ ನಮ್ಮ ಇಂದ್ರಿಯಗಳು ಮಾಡುತ್ತೆ. ಇದನ್ನೇ ಹಗಲು ದರೋಡೆ ಅಂತ ಕರೀತಾರೆ. ಯಸ್ಯಾಮುಹವಾ ಏತೆ ಷಡಿಂದ್ರಿಯ ನಾಮಾನಃ ಕರ್ಮಣ ದಸ್ಯವಹ ಇವ ತದ್ಯಥಾ ಪುರುಷಸ್ಯ ಧನಂ ಕಿಂಚಿತ್ ಸಾಕ್ಷಾತ್ ಧರ್ಮ ಔಪಯಿಕಂ. ಸ್ವಲ್ಪ ಸಂಪತ್ತನ್ನ ಧರ್ಮಶಾಸ್ತ್ರದಲ್ಲಿ, ಮನುಸ್ಮೃತಿಯಲ್ಲಿ ನಮ್ಮ ಸಂಪತ್ತನ್ನ 6 ವಿಭಾಗವಾಗಿ ಮಾಡಿ ನಮಗೆ ಬರುವ ಸಂಪತ್ತಿನ 6ನೇ 1 ಭಾಗವನ್ನ ರಾಜನಿಗೆ ತೆರಿಗೆ ರೂಪದಲ್ಲಿ ಕೊಡಬೇಕು, 1 ಭಾಗವನ್ನ ದೇವ ಕಾರ್ಯಗಳಿಗೆ ಅಂತ ಇಡಬೇಕು, ಇನ್ನು 4 ಭಾಗದಲ್ಲಿ ಒಂದು ಭವಿಷ್ಯದ ದೃಷ್ಟಿಯಿಂದ ಅಂತ ಒಂದಿಷ್ಟು ಸಂಪತ್ತನ್ನ ಇಟ್ಟು ಉಳಿದ ಹಣದಲ್ಲಿ ಭೋಗವನ್ನು ಮಾಡಬೇಕು ಅಂತ ಈ ವಿಭಾಗವನ್ನು ಮಾಡಿದ್ದಾರೆ. ಇದರಲ್ಲಿ ಅನೇಕ ತರದ ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಯಾವ ಸಂಪತ್ತನ್ನ ದೇವ ಕಾರ್ಯಗಳಿಗೆ ಅಂತ ಅವನು ಮೀಸಲಾಗಿ ಇಟ್ಟಿರ್ತಾನೋ ಅದು ಸುಮ್ಮನೆ ಏನು ಬಂದಿರೋದಿಲ್ಲ, ಬಹಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಬಹುಕೃಚ್ಛ್ರಾಧಿಗತಂ ಯತ್ ಪರಮ ಪುರುಷ ಆರಾಧನಾ ಲಕ್ಷಣಂ ಸಾಂಪರಾಯಿಕಂ ಉದಾಹರಂತಿ. ಪುಣ್ಯಕರ್ಮಕ್ಕೋಸ್ಕರವಾಗಿ ಈ ಧರ್ಮವನ್ನು ವಿನಿಯೋಗ ಮಾಡಿದೆವು ಅಂತಾದ್ರೆ, ಈ ಧನವನ್ನು ವಿನಿಯೋಗ ಮಾಡಿದೆವು ಅಂತಾದ್ರೆ ನಮಗೆ ನಿಜವಾಗಿ ಇದರಿಂದ ಔನ್ನತ್ಯ ಇದೆ ಅಂತ ಗೊತ್ತಿರತ್ತೆ. ನಮ್ಮ ಜೀವನದ ಒಂದಿಷ್ಟು ಸಂಪತ್ತನ್ನಾದ್ರೂ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು ಅಂತ ಮನಸ್ಸು ಪ್ರೇರಣೆ ಮಾಡಿರತ್ತೆ, ಅದಕ್ಕೋಸ್ಕರ ಅಂತ ದುಡ್ಡನ್ನು ಮೀಸಲಾಗಿ ಇಟ್ಟಿರ್ತೇವೆ. ಆದರೆ ತದ್ಧರ್ಮ್ಯಂ ಧನಂ ದರ್ಶನ ಸ್ಪರ್ಶನ ಶ್ರವಣ ಆಸ್ವಾದನ ಅವಘ್ರಾಣ ಸಂಕಲ್ಪ ಸಮವಾಯೇನ ಗೃಹೇ ಗ್ರಾಮ್ಯ ಉಪಭೋಗೇನ ಪುನಾಥಸ್ಯ ಅಜಿತಾತ್ಮನೋ ವಿಲುಂಪಂತಿ. ಯಾವ ವ್ಯಕ್ತಿ ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿಲ್ವೋ
ಅವನ ದುರ್ಬುದ್ಧಿ ಎಂಬಂತಹ ಹೊರಗಡೆಯಲ್ಲಿರುವಂತಹ ಒಳಗಡೆಯಲ್ಲಿರುವಂತಹ ಒಂದು ದುಷ್ಟ ಗುರು, ಹೊರಗಡೆಯಲ್ಲಿರುವಂತಹ ದುರ್ಜನರ ಸಂಪರ್ಕ, ಅವನ ಮನಸ್ಸು ಹತೋಟಿಯಲ್ಲಿಲ್ಲ, ಹೊರಗಡೆಯಲ್ಲಿರುವ ಜನರ ಸಂಪರ್ಕವೂ ಸರಿಯಾಗಿಲ್ಲ ಅಂತಾದರೆ ಗ್ರಾಮ್ಯ ಉಪಭೋಗೇನ, ಗ್ರಾಮ್ಯ ಅಂತಂದ್ ಹೇಳಿದ್ರೆ ಗ್ರಾಮದಲ್ಲಿ ವಾಸ ಮಾಡುವ ಪಶುಗಳಂತೆ ಅವುಗಳು ನಿರಂತರವಾಗಿ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಬಾಯಲ್ಲಿ ಒಂದಿಷ್ಟು ಆಹಾರವನ್ನು ಹಾಕೊಂಡು ಅಗಿತಾನೇ ಇರತ್ತೆ. ಹೊಟ್ಟೆ ತುಂಬಿರತ್ತೋ ಬಿಟ್ಟಿರತ್ತೋ, ತಮಗೆ ಬೇಕೋ ಬೇಡವೋ ಅದನ್ನ ಚೆನ್ನಾಗಿ ಅಗಿತಾ ಇರತ್ತೆ. ಅದರಂತೆ ವಿಷಯ ಭೋಗಗಳಿಗೋಸ್ಕರವಾಗಿ ಪಶುಗಳಿಗೆ ಸಮಾನನಾಗಿದ್ದುಕೊಂಡು ಆ ಎಲ್ಲ ಸಂಪತ್ತನ್ನು ಕೂಡ ವಿನಿಯೋಗ ಮಾಡಿ ಬಿಡ್ತಾನೆ. ಅತ್ರ ಚ ಯತ್ರ ಕೌಡುಂಬಿಕಸ್ಯ ದಾರಾಪತ್ಯಾದಯಃ ನಾಮ್ನಾ ಕರ್ಮಣಾ ಚ ವೃಕ ಶೃಗಾಲಾಹ ಇವ ಅನಿಚ್ಛತೋಪಿ ಕದರ್ಯಸ್ಯ ಕುಡುಂಬಿನಃ ಉರಣಕವತ್ ಸಂರಕ್ಷಮಾಣಂ ಮಿಷತಃ ಅಪಹರಂತಿ. ಎಲ್ಲರಿಗೆ ಹೇಳ್ತಾ ಇರೋದಲ್ಲ ಇದು. ಸಾತ್ವಿಕನಾದಂತಹ ವ್ಯಕ್ತಿ ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಂಬಂಧಪಟ್ಟದ್ದಲ್ಲ ಇದು. ನಾವೀಗ ಅನೇಕ ರಾಜರ ಕಥೆಯನ್ನು ನೋಡ್ತಾ ಇದ್ದೇವೆ, ಅದರಲ್ಲಿ ಬಂದಿರುವಂತಹದ್ದಲ್ಲ. ಆದರೆ ಯಾವ ವ್ಯಕ್ತಿ ಅಯೋಗ್ಯನಾಗಿರ್ತಾನೋ, ಅಯೋಗ್ಯನಾದಂತಹ ವ್ಯಕ್ತಿಗೆ ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಆ ವರ್ತಕ ಆ ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಅವನಿಗೆ ಭಯವನ್ನು ಹುಟ್ಟಿಸುವಂತಹ ತೋಳ ನರಿಗಳು ಹೇಗೋ ಅದರಂತೆ ಎಲ್ಲರೂ ಇರ್ತಾರೆ. ಧರ್ಮ ಕಾರ್ಯಗಳಿಗೆ ಅಂತ ಜೀವ ಒಂದಿಷ್ಟು ಹಣವನ್ನ ಕೂಡಿಸಿ ಇಟ್ಟಿದ್ರೆ, ಅಯ್ಯೋ ಇದನ್ಯಾಕೆ ಇದಕ್ ಖರ್ಚು ಮಾಡ್ತೀರಿ, ಇದು ಬರೀ ಹೆಂಡತಿ ಮಕ್ಕಳು ಇಷ್ಟೇ ಅಲ್ಲ, ಗಂಡನೂ ಆಗಿರಬಹುದು. ಹೆಂಡತಿ ಯಾವ್ದೋ ಧರ್ಮ ಕಾರ್ಯಕ್ಕೋಸ್ಕರ, ಮಕ್ಕಳು ಯಾವ್ದೋ ಧರ್ಮ ಕಾರ್ಯಕ್ಕೋಸ್ಕರ ಕೂಡಿಟ್ಟಿದ್ದನ್ನ ತಂದೆ ತಾಯಿಗಳು ಯಾಕೆ ಅಂತ ಕೇಳಬಹುದು. ಅಥವಾ ಗಂಡನು ಕೂಡ ಹೆಂಡತಿ ಯಾವ್ದೋ ಒಂದು ಧರ್ಮ ಕಾರ್ಯಕ್ಕೋಸ್ಕರ ಮೀಸಲಾಗಿಟ್ಟಂತ ಹಣವನ್ನು ಇದಕ್ಕೆ ಯಾಕೆ ಇಡ್ತಿ ಅಂತ ಕೇಳಬಹುದು. ಯಾರೋ ಆಗಿರಬಹುದು, ಅಥವಾ ಉಳಿದ ಸಂಬಂಧಿ ಜನರು ಆಗಿರಬಹುದು. ಯಾಕಪ್ಪ ಇದಕ್ಕೆ ಅಂತ ವ್ಯರ್ಥ ಮಾಡ್ತಿ ಅಂತ ಕೇಳುವವರು ಯಾರು ಬೇಕಾದ್ರೂ ಆಗಿರಬಹುದು. ಇವರೆಲ್ಲರೂ ಕೂಡ ತೋಳ ನರಿಗಳಂತಹ ಕೆಲಸವನ್ನು ಮಾಡುವವರಾಗಿದ್ದಾರೆ. ಅವರಿಗೆ ಈ ಧನವನ್ನ ಬೇರೆ ಕೆಲಸಗಳಿಗೆ ಅಂತ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೂ ಈ ತೋಳ ನರಿಗಳಿಗೆಲ್ಲ ನಾವೇನಾದ್ರೂ ಬಂದು ನೀವು ಆಹಾರವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ಬೇಕಾಗಿಲ್ಲ. ಕಾಡೆಲ್ಲವೂ ತನ್ನದೇ ಅಂತ ಅಂದುಕೊಂಡು ತನಗೆ ಬೇಕಾದ ಹಾಗೆ ಕಾಡಿನಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಬೇಟೆಯನ್ನಾಡಿ ಅಲ್ಲಿ ಬೇಕಾದ ಮಾಂಸಗಳನ್ನ ಅಪಹಾರ ಮಾಡಿಕೊಂಡು ಹೋಗತ್ತೆ. ಅದರಂತೆ ಕಷ್ಟಪಟ್ಟು ತನ್ನ ಬಹಿಃಪ್ರಾಣ ಇವ ಅದನ್ನ ಹೇಳ್ತಾರೆ. ಒಂದು ಜೀವನಿಗೆ ಒಳಗಡೆಯಲ್ಲಿರುವ ಪ್ರಾಣ ಇರತ್ತೆ, ನಾವೆಲ್ಲ ಬದುಕಲಿಕ್ಕೆ ಬೇಕಾದಂತಹ ಪ್ರಾಣ. ಜೀವ ಒಬ್ಬನು ಹೊರಗಡೆಯಲ್ಲಿದ್ರೆ ಜೀವ ಸಮಾನನಾದ ಆತ್ಮ ಸಮಾನವಾದ ಹೊರಗಡೆಯಲ್ಲಿರುವಂತಹ ಜೀವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ವಸ್ತು ಅಂತಂದ್ರೆ ಅವನು ಗಳಿಸಿಟ್ಟಂತಹ ಸಂಪತ್ತು ಅವನಿಗೆ. ಅಂತಹ ಸಂಪತ್ತನ್ನ ಅವನ ಕಣ್ಣೆದರಿನಲ್ಲಿಯೇನೆ ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಎಷ್ಟು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ಹೊಲದಲ್ಲಿ ಕಳೆ ಗಿಡಗಳೆಲ್ಲ ಬೆಳೆದಿರತ್ತೆ. ಹೊಸದಾಗಿ ಬೆಳೆಯನ್ನು ಹಾಕಬೇಕಾದ್ರೆ ಆ ಕಳೆಯೆಲ್ಲವನ್ನು ಕೂಡ ಕಿತ್ತು ಹಾಕ್ತಾರೆ. ಕಿತ್ತು ಹಾಕಿ ಅದನ್ನು ಸುಡ್ತಾರೆ. ಆ ಕಳೆ ಗಿಡಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಒಂದ್ ಕಡೆಯಲ್ಲಿ ಗುಡ್ಡೆ ಹಾಕಿ ಅದನ್ನ ಸುಡ್ತಾರೆ. ಸುಡ್ದೇನೆ ಹಾಗೆ ಬಿಟ್ಬಿಟ್ರು ಅಂದ್ರೆ ಆ ಗಿಡದಲ್ಲಿರುವಂತಹ ಬೀಜಗಳೆಲ್ಲ ಮತ್ತೆ ಭೂಮಿಯಲ್ಲಿ ಬಿದ್ದು ಸೇರಿಕೊಂಡು ಯಾವ ಧಾನ್ಯದ ಬೀಜಗಳನ್ನ ಹಾಕಿರ್ತೇವೋ ಅದರ ಜೊತೆಯಲ್ಲಿ ಅದಕ್ಕಿಂತ ಮಿಗಿಲಾಗಿ ಈ ಕಳೆಗಳೇ ಸೇರಿಕೊಂಡು ಬಿಡುತ್ತೆ. ನಮ್ಮ ಧಾನ್ಯಗಳ ಜೊತೆಯಲ್ಲಿ ಬೇಡದೆ ಇರುವ ಈ ಎಲ್ಲ ಕಳೆಗಳು ಕೂಡ ಸೇರಿಕೊಂಡು ಹೊಲದಲ್ಲಿ ನಮಗೇನು ಲಾಭ ಆಗಬೇಕೋ ಆ ಧಾನ್ಯಗಳಿಗಿಂತ ಈ ಕಳೆಗಳೇ ಹೆಚ್ಚಿಗೆ ಆಗತ್ತೆ. ಗೃಹಸ್ಥಾಶ್ರಮವು ಕೂಡ ಇದೇ ರೀತಿಯಾಗಿ ಇದೆ. ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೊರಡ್ತೇವೆ. ಸತ್ಕರ್ಮಗಳೆಲ್ಲ ನಮ್ಮ ಜೀವನವೆಂಬಂತಹ ಹೊಲದಲ್ಲಿ ಉತ್ತಬೇಕು ಅಂತ ಅಂದುಕೊಂಡಂತಹ ಧಾನ್ಯಗಳೇ ಇದ್ದ ಹಾಗೆ. ಆ ಧಾನ್ಯಗಳ ಮುಖಾಂತರವಾಗಿ ಯಾವ ಫಲವನ್ನು ಇವನು ಪಡಿಬೇಕೋ ಅದಕ್ಕೆಲ್ಲ ಪ್ರತಿಬಂಧಕವಾಗಿ ಈ ಕರ್ಮಗಳೆಲ್ಲವೂ ಕೂಡ ಕೆಲಸ ಮಾಡುತ್ತೆ.
ನಮ್ಮ ಮನೆ ಮತ್ತು ನಮ್ಮ ಮನಸ್ಸು ಎಲ್ಲವೂ ಅಷ್ಟೆ. ಇದು ಚೆನ್ನಾಗಿ ಹುರಿಯದೇ ಇರುವಂತಹ ಬೀಜಗಳ ಸಮುದಾಯ ಇರುವಂತಹ, ಕಳೆಯ ಬೀಜಗಳಿರುವ ಸಮುದಾಯದಂತಹ ಒಂದು ಗುಂಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ನೀರು, ಗೊಬ್ಬರ ಇವೆಲ್ಲ ಇದ್ದ ಹಾಗೆ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಅದು ಬೇಕು ಅಂತ ಅನ್ನಿಸಿತು ಅಂದ್ರೆ ಸಾಕು. ಒಂದು ಬೀಜ ಮೊಳೆಯತ್ತೆ, ಅದು ಸಸಿಯಾಗಿ ನಿಲ್ಲತ್ತೆ, ಆ ಪದಾರ್ಥವನ್ನ ಪಡೆಯುವವರೆಗೂ ಇವನಿಗೆ ಸರಿಯಾದ ನಿದ್ರೆ ಹುಟ್ಟೋದಿಲ್ಲ. ಹೇಗಾದ್ರೂ ಮಾಡಿ ಈ ಸಂಪತ್ತನ್ನು ಪಡಿಬೇಕು. ಬಿಸಿಲು ಕುದುರೆಯಂತೆ ಯಾವ್ದಾದ್ರೂ ಒಂದು ಫಲವನ್ನ ಬಹಳ ಕಷ್ಟಪಟ್ಟು ಪಡೆದ ಅಂತಂದ್ರೆ ನಂತರದಲ್ಲಿ ಮತ್ತೊಂದು ಬಯಕೆ, ಮತ್ತೊಂದು ಬಯಕೆ, ಮತ್ತೊಂದು ಬಯಕೆ. ಈ ಬಯಕೆಗಳ ನಿರಂತರವಾದಂತಹ ಆವೃತ್ತಿ ಎಂದಿಗೂ ನಿಲ್ಲೋದೇ ಇಲ್ಲ. ಕೆಲವೊಮ್ಮೆ ಬಹಳ ದೋಷಗಳು, ದುರ್ಗುಣಗಳು ಪೂರ್ಣನಾದ ಒಬ್ಬ ವ್ಯಕ್ತಿ ಇರ್ತಾನೆ. ನನಗೆ ಗೊತ್ತಿರತ್ತೆ ಅವನು ಬಹಳ ದುಷ್ಟ, ಬಹಳ ಜನರಿಗೆ ಅನ್ಯಾಯ ಮಾಡಿದ್ದಾನೆ, ಎಷ್ಟು ಮೋಸ ಮಾಡ್ತಾ ಇದ್ದಾನೆ, ಇದೆಲ್ಲವೂ ಗೊತ್ತಿದೆ. ಆದರೆ ಒಂದು ಒಳ್ಳೆ ಅಧಿಕಾರದಲ್ಲಿರ್ತಾನೆ. ಅವನು ಹೇಳಿದಂತೆ ಕೇಳುವ ನೂರಾರು ಜನರ ಅಧಿಕಾರಿಗಳ ತಂಡವನ್ನ ಸಂಪಾದನೆ ಮಾಡಿಕೊಂಡಿರ್ತಾನೆ. ತನ್ನ ಈ ಅಧಿಕಾರದ ಬಲದಿಂದ ತನ್ನ ದುರ್ಗುಣಗಳೇನಿವೆಯೋ ಆ ಎಲ್ಲ ದುರ್ಗುಣಗಳು ಲೋಕದ ಜನರಿಗೆ ಕಾಣದೇ ಇರುವಂತೆ, ಕಂಡರೂ ಅದರ ಬಗ್ಗೆ ಮಾತನಾಡದೇ ಇರೋ ಹಾಗೆ ಅದೆಲ್ಲವನ್ನು ಕೂಡ ಕಡಿಮೆ ಮಾಡಿರ್ತಾನೆ. ಅದರ ಪ್ರಭಾವವನ್ನ ಕಡಿಮೆ ಮಾಡಿರ್ತಾನೆ ಅವನು. ಮೀಡಿಯಾಗಳಲ್ಲೆಲ್ಲ ತನ್ನ ದುರ್ಗುಣಗಳ ಬಗ್ಗೆ ಯಾರು ಮಾತನಾಡದೇ ಇರೋ ಹಾಗೆ ಅವುಗಳೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ. ಜೀವನಿಗೆ ಏನೋ ಒಂದು ಅವನ ಕಡೆಯಿಂದ ಕೆಲಸ ಆಗಬಹುದು ಅನ್ನುವ ಆಶಾಭಾವನೆಯಿಂದ ಅವನ ದುರ್ಗುಣಗಳೆಲ್ಲವನ್ನು ಕೂಡ ಮರೆತು ಬಿಡ್ತಾನೆ. ಬಹಳ ಕುರೂಪಿಯಾದವನನ್ನ ಮನ್ಮಥನಿಗೆ ಸಮಾನನಾದವನಪ್ಪ ನೀನು ಅಂತ ಹೊಗಳುತ್ತಾನೆ. ಎಂಜಲ ಕೈಯಲ್ಲಿ ಕಾಗೆಯನ್ನು ಓಡಿಸದೇ ಇರುವಂತಹ ಮಹಾ ಜಿಪುಣನ ಬಳಿಯಲ್ಲಿ ಹೋಗಿ ಮಹಾದಾನಿ ನೀನು, ಕೊಡುಗೈ ದಾನಿ ಅಂತ ಹೊಗಳುವ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ಹೇಗೆ ಅಂತಂದ್ರೆ, ಕೊಳ್ಳಿ ಪಿಶಾಚಿ ಬಳಿಯಲ್ಲಿ ಹೋಗಿ ನನಗೂ ಸ್ವಲ್ಪ ಬೆಂಕಿಯನ್ನು ಕೊಡು ಅಂತ ಕೇಳಿದ್ರೆ ಅದು ಬೆಂಕಿ ಕೊಡೋದಿಲ್ಲ, ಇವನನ್ನೇ ನುಂಗಿ ಹಾಕತ್ತೆ. ಅದರಂತೆ ಆ ದುರ್ಜನನ ಸಂಪರ್ಕಕ್ಕೆ ಹೋಗಿ ತಾನು ಕೂಡ ತನ್ನದು ಎಲ್ಲ ಸನ್ಮಾರ್ಗಗಳಿಂದ ಭ್ರಷ್ಟನಾಗಿ ದುಷ್ಟನಾಗಿ ಹೋಗ್ತಾನೆ. ಕ್ವಚಿಚ್ಚ ಅಶೇಷ ದೋಷ ನಿಷದನಂ ಪುರುಷ ವಿಶೇಷ ಮುಪೇತ್ಯ ತದ್ವರ್ಣ ಗುಣ ನಿಹಿತ ಮತಿ. ಅವನ ದುರ್ಗುಣಗಳೆಲ್ಲವೂ ಗೊತ್ತಿದೆ, ಆದರೆ ಅಧಿಕಾರದ ಬಲದಿಂದಾಗಿ ಅವನಲ್ಲಿರುವ ದುರ್ಗುಣಗಳೆಲ್ಲವನ್ನು ಕೂಡ ಮರೆಮಾಚಿದ್ದಾನೆ. ಅಂತಹ ವ್ಯಕ್ತಿಯ ಬಳಿಯಲ್ಲಿ ಸಂಪತ್ತು ಸಿಗಬಹುದೋ ಏನೋ ಅನ್ನುವ ಲಾಲಸೆಯಿಂದ ಹೋಗ್ತಾ ಇದ್ದಾನೆ. ಸುವರ್ಣಂ ಉಪಾದಿತ್ಸತಿ ಅಗ್ನಿಕಾಮ ಕಾತರಹ ಇವ ಉಲ್ಮುಖ ಪಿಶಾಚಂ. ಇದು ಹೇಗೆ? ಕೊಳ್ಳಿ ದೇವದ ಬಳಿಯಲ್ಲಿ ಹೋಗಿ ಬೆಂಕಿಯನ್ನು ಬೇಡಿದಂತೆ. ಆ ಪಿಶಾಚಿ ಜೀವರ ಪ್ರಾಣವನ್ನ ಶರೀರದಿಂದ ವಿಯೋಗ ಮಾಡ್ಲಿಕ್ಕೆ ಅಂತಾನೆ ಕಾಯ್ತಾ ಇರತ್ತೆ. ದುರ್ಜನರ ಸಂಪರ್ಕ ಯಾವ ಕಾಲಕ್ಕೂ ಕೂಡ ಒಳ್ಳೆಯದಲ್ಲ. ಅಂತಹ ದುರ್ಜನರ ಸಂಪರ್ಕ ಇವನಿಗೆ ಆಗ್ತಾ ಇರತ್ತೆ, ಅನರ್ಥಕಾರಿಯಾಗತ್ತೆ. ಒಂದು ದೊಡ್ಡ ಕೆಲಸವನ್ನು ಮಾಡ್ತಾನೆ, ಆಕಸ್ಮಿಕವಾಗಿ ತಾನು ಬಯಸಿದ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ತನ್ನೆಲ್ಲ ಕೂಡಿ ಹಾಕತ್ತೆ. ಆವಾಗ ಮನೆ ಮಂದಿಗೆಲ್ಲವೂ ಕೂಡ ಬೇಕಾದಂತ ಎಲ್ಲ ಪದಾರ್ಥಗಳನ್ನು ಕೊಡಿಸ್ತಾನೆ, ಸಂತೋಷ ಪಡ್ತಾನೆ. ಇವರು ಎಲ್ಲರ ಸಂತೋಷಕ್ಕೆ ಕಾರಣನಾದವನು ನಾನು, ನನ್ನಿಂದಲೇ ಈ ವ್ಯಕ್ತಿಗಳೆಲ್ಲರೂ ಕೂಡ ಸಂತೋಷವಾಗಿ ಜೀವನದಲ್ಲಿ ಇದ್ದಾರೆ ಅನ್ನುವ ಅಹಂಭಾವನೆ ಬರುತ್ತೆ. ಅವರೆಲ್ಲರೂ ಕೂಡ ಎಷ್ಟು ನಮಗೋಸ್ಕರ ಮಾಡ್ತಾ ಇದ್ದೀಯಪ್ಪ ಅಂತ ಒಂದು 4 ಒಳ್ಳೆ ಮಾತನ್ನಾಡಿದರು ಅಂತಂದ್ರೆ ಇವರಿಗಾಗಿ ನನ್ನ ಜೀವನವನ್ನ ತೇದ್ರು ಕೂಡ ಕಡಿಮೆ ಅಂತಂದುಕೊಂಡು ಮತ್ತೆ ಅವರ ಸಂತೋಷಕ್ಕೋಸ್ಕರ ಅಂತ ತಿರುಗಲಿಕ್ಕೆ, ಸಂಸಾರದಲ್ಲಿ ಅವರ ಇವರ ಬಳಿಯಲ್ಲಿ ಬೇಡ್ಲಿಕ್ಕೆ, ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದುಷ್ಟ ಸ್ತ್ರೀಯರ ಸಹವಾಸದಿಂದ ಬುದ್ಧಿ ಮಂಕಾಗಿ ಹೋಗತ್ತೆ. ಅವಳ ಬಯಕೆಯನ್ನು ತೀರಿಸುವ ಉದ್ದೇಶದಿಂದ ಬೇಕಾದಷ್ಟು ಅನ್ಯಾಯಗಳನ್ನ, ದುರ್ಮಾರ್ಗಗಳಿಗೆ ಹೋಗ್ತಾನೆ. ದುಷ್ಟ ಕೆಲಸಗಳನ್ನ ಮಾಡಬೇಕಾದ್ರೆ ಅನೇಕ ಜನರ ನಿಂದನೆಯ ಮಾತುಗಳನ್ನ
ಕೇಳಬೇಕಾಗತ್ತೆ. ಇಷ್ಟೆಲ್ಲ ಮಾಡಿ ಸಂಪತ್ತನ್ನ ತಾನು ಕೂಡಿ ಹಾಕಿರ್ತಾನೆ. ಒಳ್ಳೆ ಸಂಪತ್ತನ್ನ ತಾನು ಇಟ್ಟುಕೊಂಡಿರ್ತಾನೆ. ಆದರೆ ಬಂದ ಸಂಪತ್ತನ್ನು ಒಂದು 4 ಜನರಿಗೆ ಉಪಯುಕ್ತವಾದ ರೀತಿಯಲ್ಲಿ ಅದನ್ನ ವಿನಿಯೋಗ ಮಾಡಬೇಕು ಅಂತ ಹೊರಟ್ರೆ, ಯಾರಾದ್ರೂ ಬಂದು ಇವನ ಬಳಿಯಲ್ಲಿ ಕೇಳಿದರೆ ಅದನ್ನು ಯಾರಿಗೂ ಬಿಡಿಗಾಸನ್ನು ಕೂಡ ಬಿಚ್ಚೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ಸಹ ಯದಾ ದಗ್ಧ ಪೂರ್ವ ಸುಕೃತ, ಬದುಕಿದ್ದು ಸತ್ತಾಗಿರ್ತಾನೆ ಅಂತ ಹೇಳ್ತಾರೆ. ದಗ್ಧ ಪೂರ್ವ ಸುಕೃತ ತದಾ ಕಾರಸ್ಕರ ಕಾಕ ತುಂಡಾದಿ ಅಪುಣ್ಯ ದ್ರುಮ ಲತಾ ವಿಷ ಉದಪಾನ ವತ್ ಉಭಯಾರ್ಥ ಶೂನ್ಯ ದ್ರವಿಣಾನ್ ಜೀವನ್ ಮೃತಾನ್ ಸ್ವಯಂ ಜೀವನ್ ಮ್ರಿಯಮಾಣ ಉಪಧಾವತಿ. ಹೆಬ್ಬಾವುಗಳೆಲ್ಲ ಇನ್ನೊಬ್ಬರ ಸಂಪತ್ತನ್ನ ಕಾಯ್ಲಿಕ್ಕೆ ಅಂತ ಹೆಬ್ಬಾವುಗಳನ್ನ ನಿಯಮನ ಮಾಡಿರ್ತಾರೆ, ಅಥವಾ ಸರ್ಪಗಳನ್ನ ನಿಯಮನ ಮಾಡಿರ್ತಾರೆ. ಅದು ಹೆಬ್ಬಾವೇ ಆಗ್ಬೇಕು ಅಂತಿಲ್ಲ, ಒಂದು ಸರ್ಪಗಳನ್ನ ನಿಯಮನ ಮಾಡಿರ್ತಾರೆ. ಆ ಸರ್ಪ ಯಾವ ಸಂಪತ್ತನ್ನು ಕೂಡ, ಯಾವ ಸಂಪತ್ತಿನ ಮೇಲೆ ತಾನು ಕೂತಿದೆಯೋ ಆ ಸಂಪತ್ತನ್ನ ತಾನು ಭೋಗಿಸೋದಿಲ್ಲ, ಮತ್ತೊಬ್ಬರಿಗೂ ತಿನ್ಲಿಕ್ಕೆ ಬಿಡೋದಿಲ್ಲ. ತನ್ನ ಇಹಕ್ಕೂ ಆಗೋದಿಲ್ಲ, ತನ್ನ ಪರಕ್ಕೂ ಸಹ ಉಪಯುಕ್ತವಾಗೋದಿಲ್ಲ. ಇಹ ಪರದ ಸಾಧನೆಗೆ ಉಪಯುಕ್ತವಾಗದೇ ಇರುವಂತಹ ಸಂಪತ್ತನ್ನ ಇಟ್ಟುಕೊಂಡು ಆ ದೊಡ್ಡ ಸರ್ಪ ಬಿದ್ದಲಿಯೇ ಬಿದ್ದು ಜೀವನ್ ಮೃತವಾದಂತಹ ಪ್ರಾಣಿ ಅಂತ ಕರೆಸಿಕೊಳ್ಳುವಂತೆ ಜೀವನವು ಕೂಡ ತನ್ನ ಹಾಸಿಗೆಯ ಬುಡದಲ್ಲಿ ಬೇಕಾದಷ್ಟು ಸಂಪತ್ತನ್ನ ಹಾಕಿಕೊಂಡಿರ್ತಾನೆ. ಇಲ್ಲಿ ಅದರಿಂದ ಒಳ್ಳೆ ಭೋಗವನ್ನು ಮಾಡ್ತಾನ, ಇಲ್ಲಿಯೂ ಖರ್ಚು ಮಾಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ, ಬಹಳ ಜಿಪುಣ. ಬಿಡಿಗಾಸನ್ನು ಬಿಚ್ಚಲಾರ, ತನ್ನ ಸುಖಕ್ಕೂ ಅದನ್ನ ಉಪಯೋಗಿಸಿಕೊಳ್ಳಲಾರ. ಅಷ್ಟೇ ಅಲ್ಲ, ಮತ್ತೊಬ್ಬರಿಗೆ ಅದನ್ನ ಕೊಟ್ಟು ಪರಲೋಕಕ್ಕಾದ್ರೂ ಉತ್ತಮವಾದಂತಹ ಸಾಧನೆಯನ್ನು ಮಾಡಿಕೊಳ್ಳೋಣ ಅಂತಂದ್ರೆ ಪರಲೋಕಕ್ಕೂ ಕೂಡ ಉಪಯುಕ್ತವಾಗುವ ಸಾಧನೆಗಳನ್ನ ಮಾಡಿಕೊಳ್ಳೋದಿಲ್ಲ. ಉಭಯ ಅರ್ಥಶೂನ್ಯ ದ್ರವಿಣಾನ್, ಇಹಕ್ಕೂ ಪರಕ್ಕೂ ಎರಡರಲ್ಲೂ ಉಪಯುಕ್ತವಾಗದೇ ಇರುವಂತಹ ದೊಡ್ಡ ಸಂಪತ್ತಿನ ಗಂಟನ್ನ ಕೂಡಿಕೊಂಡು ಇಟ್ಟಿರ್ತಾನೆ. ಇಂಥವನು ಜೀವನ್ ಮೃತಾನ್, ಬದುಕಿದ್ದು ಸತ್ತ ವ್ಯಕ್ತಿ ಅಂತ ಇರ್ತಾನೆ. ಯಾಕೆ ಅಂದ್ರೆ ಬದುಕಿದವನು ಇಲ್ಲಾದ್ರೂ ಭೋಗಗಳನ್ನ ಅನುಭವಿಸಬೇಕು. ಹೋಗ್ಲಪ್ಪ, ಪರಲೋಕದ ಇರುವಿಕೆಯ ಬಗೆಗೆ ಸಂದೇಹ ಇದೆ ಅಂತಾದ್ರೆ ಇಲ್ಲಾದ್ರೂ ಆ ಭೋಗಗಳನ್ನು ಅನುಭವಿಸ್ಬೇಕಲ್ಲ. ತಾನು ಶಾಶ್ವತವಾಗಿ ಇರೋದಿಲ್ಲ ಅಂತ ತೀರ್ಮಾನವಾದಾಗ ಇಲ್ಲಾದ್ರೂ ಸುಖವನ್ನು ಅನುಭವಿಸ್ಬೇಕು, ಅದು ಇಲ್ಲ. ಪರಲೋಕದಲ್ಲಾದ್ರೂ ನಮಗೆ ಸುಖಕ್ಕೆ ಆಗಬಹುದೇ? ಆವಾಗ್ಲೂ ಇಲ್ಲ. ಯಾಕೆಂದ್ರೆ ಮತ್ತೊಂದು ಸತ್ಕರ್ಮಗಳಿಗೆ ಅದನ್ನು ಉಪಯೋಗಿಸಿಯೇ ಗೊತ್ತಿಲ್ಲ. ಇಂತಹ ಸಂಪತ್ತುಗಳನ್ನ ಜೀವನ್ ಮೃತಾನ್ ಸ್ವಯಂ ಜೀವನ್ ಮ್ರಿಯಮಾಣ ಉಪಧಾವತಿ. ಅಂತಹ ಶ್ರೀಮಂತನಾಗಿ ತನ್ನ ಜೀವನವನ್ನು ಕಳೀತಾನೆ, ಶ್ರೀಮಂತರ ಬಳಿಯಲ್ಲಿ ಹೋಗಿ ಬೇಡ್ತಾನೆ. ಅಂತವರೆಲ್ಲ ಕೊಡೋದಿಲ್ಲ ಹೋಗೋ ಅಂತ ಇವನನ್ನ ಗದರಿಸಿ ಕಳಿಸಿದ್ರೆ ಪೆಚ್ಚು ಮೋರೆಯನ್ನು ಹಾಕಿಕೊಂಡು ಬರ್ತಾನೆ. ಕೆಲವೊಮ್ಮೆ ನಾವ್ ಹೇಳಿದೆವಲ್ಲ, ಕಪಿಗಳಿಗೆಲ್ಲ ತಮ್ಮ ಗೂಡಿನಿಂದ ತಪ್ಪಿಸಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರುತ್ತೆ. ಆ ಕೋತಿಗಳಿಗೆ ಬೇರೆ ಪದಾರ್ಥಗಳ ಜೊತೆಯಲ್ಲಿ ಸಂಪರ್ಕವಾದಾಗ, ಅದು ಬೇರೆ ಪ್ರಾಣಿಗಳ ಜೊತೆಯಲ್ಲಿ ಹೋದಾಗ, ಕುರಿಗಳ ಜೊತೆಯಲ್ಲಿ ಹಸುಗಳ ಜೊತೆಯಲ್ಲಿ ಹೋಗಿ 4 ದಿವಸ ಇರುತ್ತೆ, ಅದಕ್ಕೆ ಅದು ವರ್ತನೆ ಸರಿ ಆಗೋದಿಲ್ಲ, ವಾಪಸ್ ಆ ಕೋತಿಗಳ ಜೊತೆಯಲ್ಲೇ ಹೋಗಿ ಸೇರತ್ತೆ. ಇವನಿಗೂ ಕೂಡ ಆಕಸ್ಮಿಕವಾಗಿ ಸಜ್ಜನರ ಸಹವಾಸ ಕೆಲವೊಮ್ಮೆ ಆಗತ್ತೆ, ಆದ್ರೆ ಆ ಸಜ್ಜನರ ಒಡನಾಟ, ಆ ಸಜ್ಜನರ ಜೀವನ ಶೈಲಿ ಇವನಿಗೆ ಇಷ್ಟವಾಗೋದಿಲ್ಲ. ಏನಪ್ಪ ಈ ರೀತಿಯಾಗಿದ್ದಾರೆ, 24 ತಾಸು ಗಂಟೆ ಜಾಗಂಟೆ ಭಗವಂತನ ಕಥೆಗಳನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಯಾವ ಭೋಗದ ವಿಷಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಜೀವನದಲ್ಲಿ ಉನ್ನತಿಯನ್ನು ಸಾಧಿಸುವ ಬಗ್ಗೆ ಮಾತನಾಡ್ತಾ ಇಲ್ಲ, ಜೀವನವನ್ನು ಇಷ್ಟು ವ್ಯರ್ಥವಾಗಿ ನೀರಸವಾಗಿ ಕಳೀತಾ ಇದ್ದಾರೆ ಅಂತ ಅವನಿಗನಿಸಿ ಮತ್ತೆ ತನ್ನ ಗುಂಪಿನವರ ಜೊತೆಯಲ್ಲಿಯೇನೆ ಸೇರಿಕೊಳ್ತಾನೆ. ಏಕದಾತು ಅಸತ್ ಪ್ರಸಂಗ ನಿಕೃತ್ತ ಮತಿ ವಿದಸ್ರೋತಃ ಚಲನವತ್ ಉಭಯತೋಪಿ ದುಃಖದಂ ಪಾಷಂಡಂ ಅಭಿಧಾವತಿ. ಇದೆಲ್ಲರ ಮಧ್ಯದಲ್ಲಿ ಚಾರ್ವಾಕರ ಮಾತುಗಳು. ಅನುಭವಿಸಿದರೆ ಇಲ್ಲ ಅನುಭವಿಸಬೇಕು, ಪರಲೋಕಗಳು ಯಾವುದೂ ಇಲ್ಲ.
ಬದುಕೋದು ಒಂದಿಷ್ಟು ಕಾಲ ಬರೀ ಅಧ್ಯಯನದಲ್ಲಿ ಹೋಯ್ತು. ಇನ್ನೊಂದಿಷ್ಟು ಕಾಲ ವಯಸ್ಸಾದಾಗ ಮುಪ್ಪಿನಲ್ಲಿ ರೋಗಗಳಲ್ಲೇ ಕಳೆದು ಬಿಡ್ತೇವೆ. ಇರುವ ಯೌವನ ಭೋಗಕ್ಕೋಸ್ಕರ ಆ ಭೋಗವನ್ನು ಚೆನ್ನಾಗಿ ಅನುಭವಿಸಿಕೊಂಡು ಇದ್ದು ಬಿಡೋಣ ಅಂತ ಅವರ ಮಾತುಗಳನ್ನು ಕೇಳಿದಾಗ ಆ ಮತವನ್ನೇ ತುಂಬಾ ರುಚಿಸತ್ತೆ. ಆ ಮಾರ್ಗದಲ್ಲಿ ನಡೀಬೇಕು ಅಂತ ನಡೀತಾನೆ. ಬೇಕಾದಷ್ಟು ಜನರಿಗೆ ಹಿಂಸೆಯನ್ನು ಮಾಡ್ತಾನೆ. ತನ್ನ ಸುಖ ಪ್ರಾಪ್ತಿಗೋಸ್ಕರ ಬೇಕಾದಷ್ಟು ಜನರಿಗೆ ಅನ್ಯಾಯವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಇವನಿಗಿಂತ ದುಷ್ಟ ಕೆಲಸವನ್ನು ಮಾಡೋರು, ಇವನಿಗೆ ಅನ್ಯಾಯವನ್ನು ಮಾಡೋರು, ಇವರು ಕೂಡ ಇವನ ಎಲ್ಲ ಸಂಪತ್ತನ್ನು ದೋಚ್ತಾರೆ. ಬಹಳ ದುಃಖಿತನಾಗ್ತಾರೆ. ಮತ್ತೆ ಆ ಸಂಪತ್ತನ್ನು ಗಳಿಸಬೇಕು ಅಂತ ಪ್ರಾರಂಭ ಮಾಡ್ತಾನೆ. ಬಹಳ ವಿಷಾದಕ್ಕೊಳಗಾಗ್ತಾನೆ. ಈ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ ಹೊರಟಾಗ ಸಣ್ಣ ಅಡ್ಡಿ ಆತಂಕಗಳು ಸಹಜ. ಅದಕ್ಕೆ ಬಹಳ ಮನನೊಂದು, ಅಯ್ಯೋ ನನ್ನ ಕಡೆಯಿಂದ ಈ ಕೆಲಸ ಸಾಧ್ಯವೇ ಇಲ್ಲ. ನಾ ಹೇಳ್ತೇನೆ, ಹೊಸ ವರ್ಷದ ಒಂದು ರೆಸ್ಯೂಮ್ ಅನ್ನು ಹಾಕೊಂಡಿರ್ತಾರೆ. ಈ ವರ್ಷ ನಾನು ಪೂರ್ತಿಯಾಗಿ ವ್ಯಾಯಾಮವನ್ನು ಮಾಡ್ಬೇಕು, 1-2 ದಿವಸ ಮಾಡಿ ನಮಗ್ ಸಾಧ್ಯವಿಲ್ಲದೆ ಇರೋದಪ್ಪ. ವ್ಯಾಯಾಮ ಮಾಡಿ ನಮ್ಮ ಆಯುಷ್ಯ ಮತ್ತಿನ್ನೆಷ್ಟು ವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಬೇಡ ಬಿಡು, ಇದ್ರೆ ಇಷ್ಟೇ ಇದ್ರೆ ಆಯ್ತು, ಮತ್ತೇನಾದ್ರೂ ಹೆಚ್ಚಿಗೆ ಬರೋದು ಅಂತ ಅದನ್ನ ನೋಡ್ಕೊಂಡ್ರೆ ಆಯ್ತು ಅಂತ ಬಿಟ್ಟು ಬಿಡ್ತೇವಲ್ಲ. ಆ ರೀತಿಯಾಗಿ ಯಾವುದೋ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಅಡ್ಡಿ ಆತಂಕಗಳು ಬಂದಾಗ ಅದಕ್ಕೆ ಹೆದರಿ ಅದರಿಂದ ದೂರ ಸರಿದು ಬಿಡ್ತಾನೆ. ತಾನು ಅಂದುಕೊಂಡ ಕೆಲಸಗಳು ಆಗದೇ ಇದ್ದಾಗ ತಾನು ಯಾರ ಜೊತೆಯಲ್ಲಿರ್ತಾನೋ ಆ ವ್ಯಕ್ತಿಗಳ ಮೇಲೆ ಬಹಳ ರೇಗಾಡ್ತಾನೆ. ಕ್ವಚಿಚ್ಚ ದುಸ್ಸಹೇನ ಕಾಯಾಭ್ಯಂತರ ವನ್ಹಿನ ಗೃಹೀತ ಸಾರಹ ಸ್ವಕುಟುಂಬಾಯ ಕೃಧ್ಯತಿ. ಗಾಢವಾದ ನಿದ್ರೆಗೆ ತೆರಳುತ್ತಾನೆ. ಹೇಗಾದ್ರೂ ಮಾಡಿ ಸಂಪತ್ತನ್ನು ಗಳಿಸಬೇಕು, ಹೇಗಾದ್ರೂ ಮಾಡಿ ಸಾಧನೆಯನ್ನು ಮಾಡಬೇಕು, 4-6 ಜನ ಕಣ್ಣು ಕುಕ್ಕುವಂತೆ ವೈಭವದ ಜೀವನವನ್ನು ಬದುಕಬೇಕು ಅಂತ ಪರಸ್ತ್ರೀಯರನ್ನ, ಪರವಿತ್ತವನ್ನ ಅಪಹಾರ ಮಾಡ್ಲಿಕ್ಕೋಸ್ಕರ ಅಂತ ಪ್ರವೃತ್ತಿ ಮಾಡ್ತಾನೆ. ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ 4-6 ಜನರಿಗೆ ತಿಳಿಯತ್ತೆ. ಅವರಿಂದ ಶಿಕ್ಷೆಗೊಳಗಾಗ್ತಾನೆ. ತಪ್ಪು ಮಾಡಿದ ಫಲವಾಗಿ ನರಕಾದಿ ದೊಡ್ಡ ಅನರ್ಥಗಳನ್ನು ಅನುಭವಿಸ್ತಾನೆ. ಇಲ್ಲ, ನಾನು ಮಾಡಿದ ತಪ್ಪು ಕೆಲಸಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡ್ತೇನೆ ಅಂತ ಪ್ರಾಯಶ್ಚಿತ್ತ ಕರ್ಮಗಳನ್ನ ಆಚರಣೆ ಮಾಡ್ಬೇಕಾದ್ರೆ ಅದರಲ್ಲೂ ದೋಷಗಳನ್ನು ಮಾಡ್ತಾನೆ. ಹಾಗಾಗಿ ಎಂದೆಂದಿಗೂ ಈ ಪಾಪದ ಅಂಟಿನಿಂದ ಅವನಿಗೆ ಮುಕ್ತಿಯೇ ಸಿಗೋದಿಲ್ಲ. ಸುಳ್ಳು ಹೇಳ್ತಾನೆ. ಇನ್ನೊಬ್ಬ ಮನುಷ್ಯನಿಂದ ಇವನು ಸಂಪತ್ತನ್ನು ಅಪಹಾರ ಮಾಡಿ ಇದರಿಂದ ಭೋಗಿಸಬಹುದು ಅಂತ ಅಂದುಕೊಂಡ್ರೆ ಇವನು ಗಳಿಸಿದ ಸಂಪತ್ತನ್ನು ಕೂಡ ಇನ್ನೊಬ್ಬ ದೊಡ್ಡ ಕಳ್ಳ ಬಂದು ಅಪಹಾರ ಮಾಡ್ತಾನೆ. ಒಂದೋ ಸರ್ಕಾರ ಅಪಹಾರ ಮಾಡಿಕೊಂಡು ಹೋಗುತ್ತೆ, ಇಲ್ಲ ಆರೋಗ್ಯ ಕೈಕೊಟ್ಟು ಅನಾರೋಗ್ಯಕ್ಕೆ ಒಳಗಾಗಿ ಅದಕ್ಕೋಸ್ಕರ ಅಂತ ಖರ್ಚು ಮಾಡ್ತಾನೆ. ಹೀಗೆ ಆ ದುಷ್ಟ ಮಾರ್ಗದಿಂದ ಸಂಪಾದನೆ ಮಾಡಿಕೊಂಡಂತಹ ಸಂಪತ್ತು ಯಾರಿಗೂ ದಕ್ಕೋದಿಲ್ಲ. ಒಂದಲ್ಲ ಎರಡಲ್ಲ ಅನೇಕ ತಾಪಗಳಿಗೆ ಒಳಗಾಗ್ತಾನೆ. ದುಡ್ಡಿನ ವಿಷಯದಲ್ಲಿ ವಂಚನೆ ಮಾಡ್ತಾನೆ. ಪರರ ಸೊತ್ತನ್ನು ಅಪಹಾರ ಮಾಡುವ ಆಸೆಯನ್ನು ಪಡ್ತಾನೆ. ಅಪಮಾನಾದಿಗಳನ್ನು ಹೊಂದೋದು, ಈ ರೀತಿಯಾದ ನಿರಂತರವಾದಂತಹ ಕಷ್ಟ ಕಾರ್ಪಣ್ಯಗಳ ಬೇಗುದಿಯಲ್ಲಿ ಬಿದ್ದು ದುಃಖವನ್ನು ಪಡ್ತಾ ಇರ್ತಾನೆ. ಯಾರ ಜೊತೆಯಲ್ಲಿ ಬಹಳ ವೈರವನ್ನು ಸಾಧಿಸ್ತಾ ಇದ್ನೋ ಅವರಿಂದ ಲಾಭ ಸಿಗಬಹುದು ಅಂತಂದಾಗ ಅವರ ಜೊತೆಯಲ್ಲಿ ಮತ್ತೆ ಸಂಪರ್ಕಕ್ಕೆ ಹೋಗ್ತಾನೆ. ಪರಮಾತ್ಮನ ವಿಚಾರವನ್ನು ಮರೆತು ಬಹಳ ದುಃಖಗಳನ್ನು ಅನುಭವಿಸ್ತಾನೆ. ವಚಿಚ್ಚ ದೇವಮಾಯೆಯ ಸ್ತ್ರೀಯ ಭುಜಲತೋಪಗೂಢ ಪ್ರಸ್ಕನ್ನ ವಿವೇಕ ವಿಜ್ಞಾನ ತದ್ವಿಹಾರ ಗೃಹಾರಂಭಾನ್ ಕುರ್ವನ್ ತದಾಶ್ರಯಾಸಕ್ತ ಸೂತ ದುಹಿತೃ ಕಳಭಾಷಿತ ಅವಲೋಕ ವಿಚೇಷ್ಟಿತ ಅಪಹೃತ ಹೃದಯ ಆತ್ಮಾನಂ ಅಜಿತಾತ್ಮ ಅಪಾರೆ ಅಂಧೇ ತಮಸಿ ಪ್ರಹಿಣೋತಿ ಅಂತ ಅನೇಕ ವಿಧವಾಗಿ ಉಪದೇಶಗಳನ್ನು ಕೊಡ್ತಾ ಇದ್ದಾನೆ. ಇದೇ ಉಪದೇಶಗಳನ್ನು ಒಂದು 4 ಮಾತುಗಳಲ್ಲಿ ಹೇಳಿ ಮುಗಿಸಿ ಮತ್ತೆ ಹೊಸದಾದ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಭರತ ಚಕ್ರವರ್ತಿಯ ಕಥೆಯನ್ನು ಮುಗಿಸಿ ಆ ಕಥೆಗಳೇನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ.